ಏನನು ಪೊತ್ತಾದ ಕೆರೆಯನಯ್ಯ ಏನ ಮೋಕಿದ್ದೇನು ಕರ್ತದ ಕೆರೆಯನು ಏನ ಬದುಕನೆ ಹಾಳು ಮಾಡ್ತಾನೋ ಏನ ಬದುಕನ ಹಾಳು ಮಾಡ್ತದ ಇಸ ಜೈದನಯ್ಯ ನಿದ್ರೆ ಮಲ್ತೊಂದಲ್ಲಯ್ಯ ಏನಾರ ಯಾರು ಬಿಡ್ಪೂಜಿ ನಾಟ್ಯಗಾತಿಯಾದ ಏನಕ್ಕೆ ಅಂಕ ತಾಳ ಪಡೆದು ಕೊರಪನಯ್ಯ ತಾ ಹಸ್ತದಿಂದ ದಿಕ್ಕುತಕ ತಾ ತುಂ ತದ್ದಿನ್ನಕ ತಾ ಹಸ್ತದಿಂದ ದಿಕ್ಕುತಕ ತಾ ತುಂ ತದ್ದಿನ್ನಕ ನಿನ್ನನೇ ಅಲ್ಲ ಬಿಡ್ಪೂಜಿ ನಿನ್ನನೇ ಅಲ್ಲ ಬಿಡ್ಪೂಜಿ ನಿನ್ನ ಪತ್ತಾದ ಕೆರ್ಪೆ ನಿನ್ನ ಪತ್ತಾದ ಕೆರ್ಪೆ ಎಲ್ಲ ಸೇಡರು ಯಾರು ತೀರ್ಸನ್ವೆ ಯಾರು ನಾಗವಲ್ಲಿ ಯಾರು ನಾಗವಲ್ಲಿ ಯಾರು ಇಲ್ಲ ಯಾಕೆ ಬಂದದ್ದ ನಿಮ್ಮಿಂದ ಸಹಾಯ ಆಗಬೇಕು ನನ್ನ ವಿಷಯ ಅರಿಯೋನಿಕ್ಕೆ ಅರಿತವನಿದ್ದೇನೆ ನೀವು ಸಾಮಾನ್ಯದವರಲ್ಲ ಎಲ್ಲ ಮಂತ್ರವಾದಿ ಹೌದೌದು ಭಯಂಕರ ಮಂತ್ರವಾದಿ ಹೌದು ನಾನು ಸುಮ್ಮನೆ ಮಂತ್ರ ಕಲ್ತದಲ್ಲ ಮಾಟ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ಕೃತ್ಯುಮ ಎಲ್ಲನ ಅಭ್ಯಾಸ ಮಾಡಿದೆ ಕೆಲವು ವರ್ಷ ಬೇಕಾಗಿದೆಯೇನೋ ಈಗೆಲ್ಲ ಎಷ್ಟು ವರ್ಷ ಬೇಕಾದ ಹೇಳ ಎಷ್ಟು ವರ್ಷ ಸುಮಾರು 21 ವರ್ಷಗಳ ಕಾಲ ಗೋಳಿ ಮರಕ್ಕೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಓ ತಮ್ಮ ಸಾಧನೆ ಅದೇನು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ತಪಸ್ಸು ಮಾಡುದು ಹಾಗೆ ಅದು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಕೆಳಗಡೆ ಗಿಡ್ಡ ಮೆಣಸಿನ ಹೊಗೆ ಹಾಕಿ ಆ ಹೊಗೆ ಹಾಕುದು ಯಾಕೆ ಸೊಳ್ಳೆ ಖರ್ಚು ಮಾಡುದು ಅಂತ ತಪಸ್ಸು ಮಾಡುವಾಗ ಹಾಗೆ ತಪಸ್ಸು ಮಾಡಿದ್ ನಾವು ಹಾಗಷ್ಟು ಸುಲಭ ಅಲ್ಲ ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವಿಳ್ಳೆ ಕಟ್ಟಂ ಜಗಿದು ನರಕಪಾಲದಿ ಮದುರೆಯೊಳು ಮಿಂದು ದಗ್ಧ ಪ್ರೇತ ಮುಖದೊಳು ಚಿತ್ತಾಗ್ನೆ ಮುರಿಸಿ ಕಣ್ಣ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ ಹಂದಿ ಸರಮೆಗಳ ನೈ ಇಕ ಅರಿಯು ಅರ್ನಿಲ್ಲೇ ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು ಹೇಗೆ ಕೂತ್ರು ನೀವು ಕೇಳುವಾಗಲೇ ನಮ್ಗೆ ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವಿಳ್ಳೆ ಕಟ್ಟಂ ಜಗಿದು ಅನ್ನ ಊಟ ಮಾಡುವಾಗಿಲ್ಲ ಬರೀ ವಿಳ್ಳೆ ಕಟ್ಟಂ ನರಕಪಾಲದಿ ಮದುರೆಯೊಳು ಮಿಂದು ನರಕಪಾಲ ಗೊತ್ತಾಯಿ ಮನುಷ್ಯನ ತಲೆ ಬುರುಡಿ ಅದನ್ನೇ ತಂಬಿಯಾಗಿರಿಸಿ ನರಕಪಾಲದಿ ಮದುರೆಯೊಳು ಮಿಂದು ಅಂದ್ರೆ ಎಂಡದಲ್ಲೇ ಮೀಯುವುದು ಮದುರೆಯೊಳು ಮಿಂದು ಶವವಸ್ತ್ರ ಧರಿಸಿ ಶವವಸ್ತ್ರ ಯಾವುದು ಹೆಣಕ್ಕೆ ಮುಚ್ಚು ಹಾಕಿ ಬಸ್ಸಿಲ್ವಾ ಬಟ್ಟೆ ಆ ಬಟ್ಟೆನೂ ತೆಗೆದು ನಾವು ಒದುಕೊಳ್ಳುವುದು ಧರಿಸಿ ಕಂಡ ಕೂಷ್ಮಾಂಡವೇ ಕುಕ್ಕುಟಾಂಡವೇ ದ್ರವ್ಯವೇ ಆಗಿರಿಸಿ ದಗ್ಧ ಪ್ರೇತ ಮುಖದೊಳು ಚಿತ್ತಾಗ್ನೆಂಬುರಿಸಿ ಸತ್ತ ಪ್ರೇತ ಉಂಟಲ್ಲ ಆ ಹೆಣದ ಬಾಯನ್ನು ಪರಕ್ಕನ ಅಗಲಿಸುವುದು ಅದು ಅಗಲಿಸುವಾಗ ಶಬ್ದ ಬರುವುದಿಲ್ವಾ ಬಟ್ಟೆ ಹರಿದಾಗೆ ಪರಕ್ಕನ ಅಗಲಿಸಿ ಅದನ್ನೇ ಹೋಮಕುಂಡವಾಗಿರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡ ಕಂಡ ಕೂಷ್ಮಾಂಡ ಗುಂಬಳಕಾಯಿ ತುಂಡು ಮಾಡಿದ ಗುಂಬಳಕಾಯಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡ ಅಂದ್ರೆ ಗೋಳಿ ಮೊಟ್ಟೆ ಬಾಯಿ ನೋಡು ಗೋಳಿ ಮೊಟ್ಟೆ ಬಾಯಿ ನೋಡು ಬಾಯಿ ಬರೆಸ್ಕೋ ಅದು ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಹಸಿ ಕುಡಿಬೇಕು ಅದಲ್ಲ ಕಂಡ ಕೂಷ್ಮಾಂಡ ಕುಕ್ಕುಟಾಂಡ ದ್ರವ್ಯವಾಗಿರಿಸಿ ಹಂದಿ ಸರಮೆಗಳ ನೈ ಗೊತ್ತಾಯಿ ಇಲ್ಲ ಹಂದಿ ಅಂದ್ರೆ ಗೊತ್ತಾಯ್ತಲ್ಲ ಹಂದಿ ನೀ ಕಾಡಲ್ಲಿ ಹಂದಿ ನೋಡಿತ್ತ ಊರಲ್ಲಿ ಹಂದಿ ನೋಡಿದ್ದೇನೆ ಕಾಡಲ್ಲೂ ಉಂಟು ನಾಡಿನಲ್ಲಿ ಉಂಟು ನೀನು ಕಾಡಲ್ಲಿ ಹಂದಿ ನೋಡು ಊರಲ್ಲಿ ಹಂದಿ ನೋಡು ಪ್ರಶ್ನೆ ಇಲ್ಲ ಹಂದಿ ಅದಲ್ಲ ಆಮೇಲೆ ಹಂದಿ ಸರಮೆ ಅಂದ್ರೆ ನಾಯಿ ಸಾರಮಯ ಅಂದ್ರೆ ಹೆಣ್ಣು ನಾಯಿ ಹಂದಿ ಸರಮೆಗಳ ನೈ ಅಂದ್ರೆ ಬೊಗ್ಗಿ ನಾಯಿಯ ತುಪ್ಪ ಅದು ಹೆಣ್ಣು ನಾಯಿಯ ತುಪ್ಪ ಹೆಣ್ಣು ನಾಯಿಯ ತುಪ್ಪ ಮತ್ತೆ ಗಂಡು ನಾಯಿ ತುಪ್ಪ ಇರ್ತದೆ ಅಂತ ಹೇಳಿದ್ದಾರೆ ಅದನ್ನು ಸಂಗ್ರಹಿಸುವ ಅದೇ ಹೇಳಿದ್ದು ನಾವೇ ಸಂಗ್ರಹ ಮಾಡ್ಕೊಳ್ಬೇಕು ಅಂತ ಹಂದಿ ಸರಮೆಗಳನ್ನ ಅದನ್ನೆಲ್ಲ ಹಾಕಿ ಹೋಮವನ್ನು ಮಾಡು ಅದ್ರ ನೀಚ ಹೋಮ ಅದ್ರಿಂದ ನಮಗೆಲ್ಲ ಆಗ್ತದೆ ವಶೀಕರಣ ನವೀಕರಣ ಪೀಠೋಪಕರಣ ಡಾಮರೀಕರಣ ಅದೊಂದು ಬೇಕಿತ್ತೇನೋ ಕೆಲವು ಕಡೆ ಅದೊಂದು ಸೇರಿಸಿದ್ ಒಳ್ಳೆಯದೇ ಎಲ್ಲವೂ ಅದು ನಮ್ಮ ವಶೀಕರಣದಲ್ಲೇ ಬಂತು ಹಾಗಾಗಿ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ಕೃತ್ಯುಮ ಪ್ರೇತಬಾಧೆ ಅಲ್ಲಿ ದಿಗ್ಬಂಧನ ಎಲ್ಲವನ್ನೂ ಆಗಲಿದ್ದ ಅದಕ್ಕೆ ಹೇಳಿದ್ದ ಇಷ್ಟೊಂದು ಸಾಧನೆ ಮಾಡಿದವರು ತಾವು ಸ್ವಾಮಿ ಇದನ್ನು ತಿಳಿದೇ ಬಂದವರಿದ್ದೇವೆ ನಿಕ್ಕಿಂದ ಸಮೋಸ ನಮಗ ಸಮಸ್ಯೆಯೋ ಅವನಿಗೆ ಸಮಸ್ಯೆಯೋ ನೀವೇ ಹೇಳ್ಬೇಕು ನಾನೇ ನೋಡಿ ಹೇಳಿದ್ದೇನೆ ಸರಿ ನೀವೇ ಬನ್ನಿ ಅಲ್ಲ ಈಗ ಸಮಸ್ಯೆ ನಾನು ನೋಡ್ತೇನೆ ನೋಡಿ ನಿಕ್ಕ ಸಮೋಸ ಇಲ್ಲೇ
ನಿಕ್ಕ ಸಮಸ್ಯೆ ಇಲ್ಲ ಅಂದ್ರೆ ನನಗೆ ಸಮಸ್ಯೆ ಇಲ್ಲ ಅಂತ ಆಯ್ತು. ಆಗ್ಲಿ ಸ್ವಾಮಿ. ಇವನ್ ನೋಡ್ರಿ ಅನುಮಾನ ಕಳ್ಳರಿಗಿದ್ದಾಗಿದ್ದಾವ. ಸ್ವಲ್ಪ ನೋಡಿ. ಓಯ್ ಓಂ ರಾಮ್ ರೀಂ ರೂಂ ನಿಕ್ಕು ಸಮಸ್ಯೆ ಉಂಟು. ನಿಕ್ಕು ಸಮಸ್ಯೆ ಬಲವಾದ ಸಮಸ್ಯೆ ಉಂಟು. ಹೌದಲ್ವಾ? ಒಂದು ಹೆಣ್ಣನ್ನು ಜುಟ್ಟು ಕೊಂದಿತ್ತಲ್ಲ, ಹೌದು ಹೌದಲ್ಲ? ಆ ಹೆಣ್ಣಿನ ಪ್ರೇತ ದಿವಸ ಕಾಡ್ತಾ ಉಂಡಲ್ಲ. ಹೌದು ಸ್ವಾಮಿ. ಅದು ಎಂದಾಗಬೇಕೋ ನಿನಗೆ ಉಪದ್ರ ಹೋಗ್ಬೇಕು. ಅರೆ ಮಾರ ಭೂಮನೆ ಬಿಡು ಬಿಡು ಚಿಂತೆಯ ಬಿಡು ಚಿಂತೆ ಬಿಡು 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 ಹೆದರಬೇಡ. ನಾಯಿ ಉಂಡಲ್ಲೇ, ನೀವು ನಾನಿದ್ದೇನೆ ಅಂತ. ನಾಯಿ ಉಂಡಲ್ಲೇ. ಅದಕ್ಕೆ ಆ ಪ್ರೇತ ಎಂತದ್ದೇ ಇರಲಿ, ಆ ಪ್ರೇತವನ್ನ ನಾನು ಬಂಧಿಸ್ತೇನೆ, ದಿಗ್ಬಂಧನ ಮಾಡ್ತೇನೆ. ಅಷ್ಟು ಮಾಡಬೇಕು ಉಪಕಾರ. ಅದು ಇಲ್ಲಲ್ಲೇ ಪುಟ್ಟ ಸ್ಥಳ ಯಾವುದು ಹೆಣ್ಣನ್ನ ಅರಮನೆಯಲ್ಲ, ಹೌದು. ಅಲ್ಲಿಗೆ ಹೋಗ್ಬೇಕು, ಆ ಪ್ರದೇಶ ನೋಡ್ಬೇಕು. ಅಷ್ಟು ಸುಲಭ ಅಲ್ಲ. ಆಗ ಉಚ್ಚಾರಣೆ ಮಾಡ್ಬೇಕು ಅಂತ ಆದ್ರೆ ಒಂದು ನೀಚ ಹೋಮ ಆಗ್ಬೇಕು. ನೀಚ ಹೋಮ ಪ್ರಥಮದಲ್ಲಿ. ಹೌದಾ? ಹೌದೌದು. ಸರಿ ಸ್ವಾಮಿ. ಅದಕ್ಕೆ ಸಲಕರಣೆ ಎಲ್ಲ ಬೇಕು. ಏನೆಲ್ಲ ಬೇಕು, ನಮ್ಮಿಂದ ಏನೆಲ್ಲ ಆಗಬೇಕು ಎಲ್ಲ ತಯಾರಿ ಮಾಡಿ ಕೊಡ್ತೀರಲ್ಲ. ನೀವು ಏನ್ ಹೇಳಿದಿರಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ 18 ಗುಂಬಳಕಾಯಿ, 22 ತೆಂಗಿನಕಾಯಿ, ಅಷ್ಟೇಯ? ಅಷ್ಟೇ ಅಲ್ಲ, ಮತ್ತೆ 750 ವಾಕರ್ ಕಪ್ಪೆ, ನೋಡುವ ಹಿಡಿಯೋರು ಇದ್ರೆ ಹಿಡಿಸ್ತೇವೆ. ಪ್ರಯತ್ನ ಮಾಡಿ. 7777 ದೊಡ್ಡ ಜಾತಿಯ ಸೊಳ್ಳೆ. ಸ್ವಾಮಿ ಸೊಳ್ಳೆ ಹಿಡಿಯುವ ಕಾಲು ಮುರಿಬಾರದು. ಹೋಯ್ ಉಳಿದದ್ದಾದ್ರೂ ಯಾವ್ದಿದ್ರು ಮಾಡಿಸುವ. ಸೊಳ್ಳೆ ಹಿಡಿಯೋ ಕೆಲಸಕ್ಕೊಂದು ನೀವೇ ಬರ್ಬೇಕಾಗ್ತದೆ. ಅದೆಲ್ಲ ನೀವು ತಯಾರಿ ಮಾಡಿ ಕೊಡ್ಬೇಕು. ಆಮೇಲೆ 175 ಕಾಳಿಂಗ ಸರ್ಪ, ಓಹೋ, ಆಮೇಲೆ 35 ಹೆಬ್ಬಾವು, 2 ಗರ್ಭಿಣಿ ಬೊಗ್ಗಿ ನಾಯಿ, ಅಂದ್ರೆ ಹೆಣ್ಣು ನಾಯಿ, ಅದು ಬೇಕು. ಆಮೇಲೆ 2 ಕೂರ್ಮ, 2 ಮಸಾಲೆ, 2 ಕೂರ್ಮ, 2 ಮಸಾಲೆ ಸಾಕ? 2 ಸಾಕು. 2 ಕೂರ್ಮ, ಆಮೇಲೆ 2 ಮಸಾಲೆ, ಅದು ಬೇಕು. ಮೊಸಳೆ. ಹೌದೌದು. ಅದನ್ನೆಲ್ಲ ಹೋಮ ಮಾಡಿದ ಮೇಲೆ ಪ್ರಧಾನ ದೇವತೆ ಕುಟ್ಟಿಚ್ಚಾತನ್ನು ಉಂಟು, ಅದು ಬರ್ತದೆ. ಅದನ್ನ ಸಹಾಯದಿಂದ ಆ ಪ್ರೇತವನ್ನು ನಾನು ದಿಗ್ಬಂಧನ ಮಾಡ್ಬೇಕು. ಹೌದು. ಅದಕ್ಕೆ ಮೊದಲು ಹೋಮ ಮಾಡಿಕೊಂಡು ಹೋಗುವ. ಈಗ ಯಾವ್ದಕ್ಕೂ ಸ್ಥಳ ಉಂಟಲ್ಲ, ಅಲ್ಲಿಗೆ ಹೋಗುವ. ಬನ್ನಿ, ಬನ್ನಿ, ಬನ್ನಿ. ಎಂದ ಕೊಟ್ಟಿಗೆ, ಎಂದ ಕೊಟ್ಟಿಗೆ, ಒಟ್ಟಿಗೆ ಯಾವುದು? ಕೊಟ್ಟಿಗೆ, ಕೊಟ್ಟಾರಂ. ಸರ್, ನಮ್ಮ ಭಾಷೆಯಲ್ಲಿ ಅರಮನೆಗೆ ಅರಮನೆಗೆ. ನಾವು ಕೊಟ್ಟಾರಂ ಹೇಳಿತ್ತು. ಅರಮನೆ. ರಮ್ಮ ಬಿಟ್ಟಿತ್ತಲ್ಲ, ಅದಕ್ಕೆ ಬರೀ ಕೊಟ್ಟಿಗೆ ಹೇಳಿದ್ದು. ಬರೀ ಕೊಟ್ಟೆ. ಅದಲ್ಲ, ಕೊಟ್ಟಾರಂ ಅರಮನೆ. ಅರಮನೆ ಅರಮನೆ. ಆ ಹೆಣ್ಣ ಸುಟ್ಟ ಸ್ಥಳ ಯಾವುದು ನಾನು ನೋಡ್ಬೇಕಲ್ಲ. ನೋಡ್ಬೇಕು. ಅಷ್ಟು ಸುಲಭ ಅಲ್ಲ ಅದು. ಪ್ರಧಾನ ದೇವತೆ ಕುಟ್ಟಿಚ್ಛಾತನ ಉಂಡಲ್ಲೇ, ಹೇಳಿದ್ರಲ್ಲ, ಅದನ್ನ ಕರೆಸ್ತೇನೆ. ಸರಿ ಸ್ವಾಮಿ. ಈಗ ಹೇಳಿದ್ದೀನಿ. ಕುಟ್ಟಿಚ್ಛಾತನ್ ಈ ಕಡೆ ಸಾಪದ ಜೊತೆ ಮಾತಾಡ್ತಾರೆ. ನಮ್ದು ಕುಟ್ಟಿಚ್ಛಾತನ್ ನೋಡ್ಲಿಕ್ಕೆ ಬೊಂಬೆ ಆಗುಂಟಲ್ಲ. ಹೌದು ಸ್ವಾಮಿ. ನನ್ನ ಪ್ರಧಾನ ದೇವತೆ ಇದು. ಪ್ರಧಾನ ದೇವತೆ. ನೀ ಈ ಕಡೆ ಬಾ, ಈ ಕಡೆ ಬಾ. ಸರಿ ಸರಿ. ಇಲ್ಲ ಇಲ್ಲ. ಈಗ ಇದ್ರಲ್ಲಿ ನಾವು ಕೇಳಬೇಕು, ಹೆಣ್ಣು ಚುಟ್ಟ ಸ್ಥಳ ಯಾವುದು ಅಂತ. ಅದು ತೋರಿಸ್ತದೆ. ಸರಿ. ಕುಟ್ಟಿಚ್ಚಾತನ್, ಆ ಹೆಣ್ಣು ಚುಟ್ಟ ಸ್ಥಳ ಯಾವುದು? ನೀ ಮಿಂಡ್ರ ಈ ಕಡೆ ತೋರಿಸ್ತಾ ಉಂಟಲ್ಲ, ಸರಿಯಾಗಿ ತೋರಿಸು. ಈ ಕಡೆ ಸಾಪಳದ ಹತ್ರ ಸರಿ ತೋರಿಸು. ಈ ಕಡೆ ಸಾಪಳದ ಅಲ್ಲಿ ತೋರಿಸ್ಬೇಡ, ಸರಿ ತೋರಿಸ್ ನೀನು.
ಈಗ ಸರಿ ತೋರಿಸು. ಈ ಕಡಿಮೆ ತೋರಿಸ್ತಾ ಉಂಟು ಪ್ರೇತವೇ. ಬಾರನೆಗೆ ಬಾ ಬಾರ ಪ್ರೇತ ಈ ಬಂಧನದಳು ಗಾರು ಗೆಡಿಸದ ಬಿಡಲು ಎನ್ನುತ್ತ ಆರು ಬಂದಿದೆ. ಮೊದ್ಲು ಏನಾಯ್ತು ಆ ಪ್ರೇತಾತ್ಮ ಭಾರಿ ಜೋರುಂಟು. ಹೌದಲ್ಲ, ಹೆಣ್ಣು ಪ್ರೇತ ಭಾರಿ ಜೋರುಂಟು. ನನ್ನ ಗ್ವಾಕಿ ಗಾಯಕ್ಕಿದ್ದದು. ಏನು ಮಾಡುವುದು? ಪದರ ದೇವತೆ ತಲೆ ಕುಟ್ಟಿಚ್ಚಾತನು. ಹೌದು, ಅದನ್ನು ಕರೆಯಿತು. ಅದು ಬಂದು ನನ್ನ ರಕ್ಷಣೆ ಮಾಡಿತ್ತು. ಈಗ ಹೆಣ್ಣು ಪ್ರೇತ ಎಲ್ಲುಂಟು? ಇದರೊಳಗೆ ಉಂಟು, ತಂಬಿಗೆಯಲ್ಲಿ. ಹೇಗೆ ಉಂಟು? ಧೂಮನ್ ರೂಪದಲ್ಲಿ ಉಂಟು. ಬಗೆಯ ರೂಪದಲ್ಲಿ ಬೇಕಾದ್ರೆ ಮಾತಾಡಿಸ್ತೇನೆ. ಹೆಣ್ಣು ಪ್ರೇತವೇ, ನೀನು ಬಂಧಿಸಿದ್ದೇನೆ. ಮಂತ್ರವಾದಿ ಅಮ್ಮೇರ್ನ ಯಾರು ಬಿಡ್ಪುಜ್ಜಿ? ನನ್ನನ್ನು ಬಿಡುವುದಿಲ್ಲ, ಅದರ ಭಾಷೆಯಲ್ಲಿ ಹೇಳ್ತಾ ಉಂಟು. ಹೌದಾ? ನಾನು ಅದ್ರ ಭಾಷೆ ಉತ್ತರ ಕೊಟ್ಟಿದ್ದು. ಸರಿ, ನನ್ನ ಅಪ್ಪ ಅಮ್ಮನ ಇಬ್ಬರನ್ನು ಬಿಡುವುದಿಲ್ಲ ಅಂತ. ಒಳ್ಳೆ ಮಾತಾಡಿದ್ದೆ. ಈಗ ಇದೆಲ್ಲ ಉಂಟಲ್ಲ, ಇದಕ್ಕೆ ಮಂತ್ರ ಹೇಳಬೇಕು. ಮಂತ್ರ ಹೇಳಿ ಮಾಡಬೇಕು. ಸರಿ. ಓಂ ಗೌಡ್ರ ಆಟ ಇವತ್ತು ಮಳೆ ಬತ್ತ ತೆಗೆದುಕೊಂಡು ಸುತ್ತಮುತ್ತ ಮಳೆ ಮಳೆ ಇಲ್ಲ. ತಂದೆ ಭಟ್ರ ಪಾಪ ಮನೆ ಹೋಗಿ ಬಂದು ಅಣ್ಣಪ್ಪ ಗೌಡ್ರ ಈಗ ನಾ ಬೆಳಗ್ಗೆ ಅಣ್ಣ ಗೌಡ್ರ ಮೇಲೆ ಮಲ್ಕೊಂಡು ಎಚ್ಚರ ಇಲ್ಲ. ಮಧ್ಯಾಹ್ನ ಊಟಕ್ಕೆ ಎಬ್ಸ ನಂಗೆ ಎಚ್ಚರ ಇಲ್ಲ. ಸಾಯಂಕಾಲ ಎತ್ಕೊಂಡ್ಬಂದು ಮಂತ್ರ ಹೇಳಿದ ಮೇಲಂತಾದ್ರು ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳಿ. ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ. ಭಟ್ರು ಗೌಡ್ರು ಸುದ್ದಿ ಹೇಳಿದ್ರು ಅಂತ ಹೇಳ್ತು. ಇನ್ನೊಮ್ಮೆ ಹೇಳಿದ್ರೆ ಕೇಳಬೇಕು ಕುತೂಹಲ. ಇನ್ನೊಮ್ಮೆ ಹೇಳ್ಬೇಕಾ? ಹೌದು, ಇನ್ನೊಮ್ಮೆ ಎಲ್ಲ ಹೇಳಿದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾತ್ರ ಹೇಳೋದು. ಇನ್ನೊಮ್ಮೆ ಮತ್ತೆ
ಕಡೆ ಮಳೆ ಬತ್ತ ಮತ್ತೆ ಮಳೆದಲ್ಲಿ ಮಳೆ ಇಲ್ಲ ದೇವ ನಾವು ಮಲ್ಕೊಂಡು ಎಚ್ಚರ ಆಗಿಲ್ಲ ತಂದೆ ಬಟ್ಟೆ ಮನೆಗೆ ಹೋಗಿ ಬಂದಿರ್ತದೆ ಅನ್ನ ಕೊಟ್ಟು ಪಸನ ಬಟ್ಟೆ ತಿರುಗಿ ಈ ಕಡೆ ಸಾಪಿಡ್ಸಿದ್ರೆ